ಹೇಳಿ ಹೇಳ್ಬೇಕು. ಹಾಯ್ ಅನ್ನಿ. ನಾನನ್ಬೇಕಾ ಹಾಯ್ ಇಡ್ಲಿ ಇಡ್ಲಿ ನೋಡ ಅವಳೇ ಇಡ್ಲಿ ಇಡ್ಲಿ ಅಂತ ಅವಳಲ್ಲಿ. ಸರಿ ಇವಾಗ ಹಾಯ್ ಹಾಯ್, ನೀವು ನೋಡ್ತಾ ಇದ್ದೀರಾ ಸಹನ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್ ಅನ್ನಿ. ನೀವು ನೋಡ್ತಾ ಇದ್ದೀರಾ ಕ್ಯಾನ್ಸಲ್. ಓಕೆ ಕ್ಯಾನ್ಸಲ್. ಫಸ್ಟ್ ನೀನು ಹೇಳು, ಹೇಳಿ ಇಬ್ರು. ಏನಂತ ಹೇಳ್ಬೇಕು? ನೀವು ನೋಡ್ತಾ ಇದ್ದೀರಾ ಸಹನ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್ ಅಲ್ಲಿ. ನೀವು ನೋಡ್ತಾ ಇದ್ದೀರಾ ಸಹನ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ಆಯ್ತಾ? ಸರಿ ಹೇಳೋದಾ? ಇವಾಗ ಹೇಳ್ಬೇಕು ಆಯ್ತಾ? ಹಾಯ್ ಹಾಯ್, ನೀವು ನೋಡ್ತಾ ಇದ್ದೀರಾ ಸಹನ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್, ತಪ್ಪದೆ ವೀಕ್ಷಿಸಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮಾವ ನೀವನ್ನಿ. ಅವಮಾನ ಅವಮಾನ. ಈ ಕಳ್ಳನ ಮಕ್ಕಳು ಚಾನಲ್ ಯಾರು ನೋಡ್ಬೇಡಿ. ಯಾವುದೇ ಕಾರಣಕ್ಕೂ ಇವಳು ಯೂಟ್ಯೂಬ್ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡಬೇಡಿ. ಆಮೇಲೆ ಕಮೆಂಟು ಹಾಕ್ಬೇಡಿ, ಲೈಕು ಮಾಡಬೇಡಿ, ಏನೂ ಮಾಡಬೇಡಿ, ಸಪೋರ್ಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಹೊಟ್ಟೆ ಕಿಚ್ಚು ಜನ ಏನು ಮಾಡೋಕ್ಕೆ ಹೋಗಲ್ಲ. ಐಫೋನ್ ಕೊಡಿಸ್ತೀರಾ? ಅದಕ್ಕೆ ಆಯ್ನಿ. ಹಾಯ್ ಏನಂದ್ರು ನಂಗೆ ಎಲ್ಲೇ ಪಪ್ಪು ಅಂತ 500 ರೂಪಾಯಿ ಎಲ್ಲಿ ಕಾಣಿಸ್ತೀನಿ. ನಾನೇ ಕಾಣಿಸ್ತೀನಿ. ಸೆಲ್ಫಿ ಸ್ಟಿಕ್ ಇಟ್ಕೊಳಕ್ಕೆ ಗೊತ್ತಿಲ್ಲ. ವ್ಲಾಗ್ ಮಾಡ್ತಾಳಂತೆ ಅಲ್ವಾ? ಹಾಯ್ ಹಲೋ ಹಲೋ ಹಾಯ್ ಅಣ್ಣ. ಇಲ್ಲಿ ರೆಸ್ಪಾನ್ಸ್ ಇಲ್ಲ. ರೆಸ್ಪೆಕ್ಟೇ ಇಲ್ಲ. ಊರ್ ಬಿಟ್ಟೋಯ್ತವ್ರೆ. ಆಲ್ಮೋಸ್ಟ್ 2-3 ಇಯರ್ಸ್ ಬ್ಯಾಕ್ ವಿಡಿಯೋ ಅಂತ ಅನಿಸುತ್ತೆ. ಯಾವಾಗ ವರ್ಷದ್ದು ಅಂತ ನನಗೆ ನೆನಪಿಲ್ಲ. ಯಾಕೋ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಅನಿಸ್ತು. ಯಾಕೆ ಅಂತಂದರೆ ಈ ವಿಡಿಯೋದಲ್ಲಿರೋರು ಎಷ್ಟೊಂದು ಜನ ಇವಾಗ ಮೊದಲಿನ ಥರ ಇಲ್ಲ. ಎಷ್ಟೊಂದು ಜನ ಮಾತಾಡ್ತಾ ಇಲ್ಲ. ಲೈಕ್ ಸಮ್ ರಿಲೇಷನ್ಶಿಪ್ ಡಿಸ್ಟ್ರಾಯ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ವೀಡಿಯೋಸ್ ಹಂಗೆ ನೋಡ್ತಾ ಇರ್ಬೇಕಾದ್ರೆ ನಾನು ಅವಾಗ ವೀಡಿಯೋ ಮಾಡ್ಕೊಂಡಿದ್ದೆ. ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತಂದರೆ ನಾವು ಅದು ಅಪ್ಪು ಸರ್ ಸಮಾಧಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ. ಅವಾಗೊಂದು ವೀಡಿಯೋ ಅದು. ಸೆಲ್ಫಿ ಸ್ಟಿಕ್ ತೊಗೊಂಡಿದ್ನಲ್ಲ ಹೊಸದು ಅಂತ ಅಂದ್ಬಿಟ್ಟು ಸ್ವಲ್ಪ ಸುಮ್ಮನೆ ಹಾಗೆ ವೀಡಿಯೋಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ನಾವಿವಾಗ ಬೆಂಗಳೂರಲ್ಲಿದ್ದೀವಿ. ನೀವು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದು ಯಾವಾಗ? ನಾನು ಲಾಸ್ಟ್ ಟೈಮ್ ಬಂದಿದ್ದು ನಾನು ಸೆಕೆಂಡ್ ಪಿ. ಯಾಕೆ ಬಂದಿದ್ದೆ ಗೊತ್ತಿಲ್ಲ ಏನಕ್ಕೆ ಬಂದಿದ್ದೆ ಅಂತ. ಸೆಕೆಂಡ್ ಪಿ ಏನಕ್ಕೆ ಬಂದಿದೆ ಅಂತ ಗೊತ್ತಿಲ್ವಾ? ಮರ್ತೋಗೈತೆ ಬಟ್ಟೆ. ನೀ ಲಾಸ್ಟ್ ಯಾವಾಗ ಬಂದಿದ್ದು? ಇವಾಗಲೇ ರೀಸೆಂಟಾಗಿ ಬಂದಿದ್ದೆ, 1 ಮಂತ್ ಬ್ಯಾಕ್ ಅನಿಸುತ್ತೆ. ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ. ನಾನು 10th ಇದ್ದಾಗ ಬಂದಿದ್ದೆ. ಜೂನಿಯರ್ ಅಲ್ಲ ಅದಾದ್ಮೇಲೆ ಇವಾಗಲೇ ಬರ್ತಿರೋದು. ರಿಸೀವ್ ಮಾಡ್ತಿಲ್ಲ ಅವನು. 2 ದಿನ ಬೆಂಗಳೂರು ನೋಡ್ಬಿಟ್ಟು ಸಾಕಾಗಿ ಬರಲೇಬಾರ್ದು ಅಂದ್ಕೊಂಡಿತ್ತು. ಟ್ರಾಫಿಕ್ಕು, ಆ ಪೊಲ್ಯೂಷನ್ನು ಎಲ್ಲ ನೋಡಿ ಬೇಡಪ್ಪ ಬೇಡ ಅನ್ಸ್ತಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಬಂದಿರೋದು. ಏನು ಟೈಮ್ ಬಂದಿದ್ದಕ್ಕಿಂತ ಸ್ವಲ್ಪ ಕ್ಲೀನಾಗಿದೆ ಅಂತ ಅನಿಸ್ತೈತೆ ಬೆಂಗಳೂರು. ಹೇಳು ನೋಡಿ ಗೈಸ್, ಇದೆ ಕೆಂಗೇರಿ ಮೂರಿ, ಆದರೆ ಈಗ ಕೆಂಗೇರಿ ಮಾಳ ಆಗಿದೆ. ವಿ ಹ್ಯಾವ್ ಟು ಮೆಟ್ರೋ. ಇವರೆಲ್ಲ ನೋಡಿ ನೀನು ಬರಬೇಡ ವೀಡಿಯೋಗೆ. ನಮ್ಮ ಎಲ್ರಿಗೂ ಅಪ್ಪು ಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟೋ ಜನಕ್ಕೆ ಅವ್ರನ್ನ ಡೈರೆಕ್ಟಾಗಿ ನೋಡೋ ಅಂಥ ಭಾಗ್ಯ ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ಅವ್ರ ಸಮಾಧಿನಾದರೂ ನೋಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಬ್ಯಾಂಗ್ಳೂರಿಗೆ ಹೋಗಿದ್ದಿದ್ದು.
ಬಟ್ ಇದು ನಾನು ಅವಾಗ ವೀಡಿಯೋ ಮಾಡ್ಕೊಂಡಿದ್ದೆ. ಯಾಕೆ ಅಂತ ಅಂದರೆ ಸಮ್ ರೀಸನ್ಸ್ ಇರಲಿ ಅಂತ ಅಂದ್ಬಿಟ್ಟು ಈ ವೀಡಿಯೋಸ್ನ ಮಾಡ್ಕೊಂಡಿದ್ದೆ. ಬಟ್ ಪೋಸ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ. ಯಾಕೆ ಅಂತಂದರೆ ಕೆಲವರು ಇದು ವ್ಯೂಸ್ಗೋಸ್ಕರ ಹೋಗಿ ವೀಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾರೆ, ಹಂಗೆ ಹಿಂಗೆ ಅನ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ಏನೂ ಅಷ್ಟು ವೀಡಿಯೋನೂ ಮಾಡೋದಕ್ಕೆ ಆಗಲಿಲ್ಲ ನನಗೆ. ನನ್ನ ಕೈಲಿ ಎಷ್ಟಾಯಿತೋ ಅಷ್ಟೇ ಮಾಡಿದ್ದು ನಾನು. ಬಟ್ ಈಗೇನಕ್ಕೆ ಶೇರ್ ಮಾಡಬೇಕು ಅಂತ ಅನಿಸ್ತು ಅಂತಂದರೆ, ಅಲ್ಲಿ ನಾವೆಲ್ಲ ಮಾತಾಡ್ತಿರೋರು ಎಷ್ಟೊಂದು ಜನ ಈಗ ಆ ಥರ ಇಲ್ಲ. ಅದಕ್ಕೋಸ್ಕರ ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ. ಅದಾದಮೇಲೆ ಹೋಟ್ಲಿಗೂ ಹೋಗಿದ್ವಿ ಊಟ ಮಾಡೋಕ್ಕೆ. ಅಲ್ಲಿ ಊಟ ಚೆನ್ನಾಗಿತ್ತು. ಅದ್ರದ್ದು ಮೇ ಬಿ ವೀಡಿಯೋ ಮಾಡ್ಕೊಂಡಿದ್ದೆ ಅನಿಸುತ್ತೆ. ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಅದಾದಮೇಲೆ ರಿಟರ್ನ್ ಟ್ರೈನಲ್ಲಿ ಬಂದಿದ್ವಿ. ಅಷ್ಟೇ.